ದೇಶವನ್ನ ಕಟ್ಟೋದಕ್ಕೋಸ್ಕರ ಹೆಂಗ ಯುವಕರಿಗಳು ಬೇಕಲ್ಲ, ಸಮಾಜವನ್ನ ಕಟ್ಟಬೇಕಾಗಿತ್ತಂದ್ರ ಕೇವಲ ಸಮಾಜ ಅಂದ್ರೆ ಕೇವಲ ಕುರುಬ ಸಮಾಜ ಅಲ್ಲ, ಇಡೀ ಮಾನವ ಹಿತಕ್ಕಾಗಿ ಬದುಕುವಂತ ನಾವೆಲ್ಲರೂ ಕೂಡ ಸಮಾಜದ ಸಮಾನತೆಗಾಗಿ ಬದುಕುವಂತವ್ರು ಸಮಾಜ ಗಟ್ಟಿಯಾಗಿ ಉಳಿಬೇಕಾಗಿತ್ತಂದ್ರೆ ನಮ್ಮ ಮಕ್ಕಳಿಗೆ ಉತ್ತಮವಾಗಿರತಕ್ಕಂತ ಶಿಕ್ಷಣ ಕೊಡ್ಬೇಕು. ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಶಿಕ್ಷಣ ಅನ್ನುವಂತಹದ್ದು ಹುಲಿ ಹಾಲಿದ್ದಂಗ. ಶಿಕ್ಷಣ ಅನ್ನುವಂತಹದ್ದು ಹುಲಿ ಹಾಲಿದ್ದಂಗ. ಹುಲಿ ಹಾಲನ್ನ ಯಾರು ಕುಡಿತಾರ, ಶಿಕ್ಷಣವನ್ನ ಯಾರು ಪಡಿತಾರ, ಅವರು ಹುಲಿ ಹಂಗ ಗರ್ಜನೆ ಮಾಡ್ತಾರ ಅಂತ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ನಮ್ಮ ಮಕ್ಕಳು ತಲೆ ಬಗ್ಗಿಸ್ಕೊಂಡು ಯಾವ್ದ ಘಟನೆಗಳು ನಡೆದ್ರು ತಲೆ ಬಗ್ಗಿಸ್ಕೊಂಡು ನಡೆದೈತು ಬಿಡುವ ಅಂತ ಕುಂತ್ರಂದ್ರೆ ಅವ್ರಿಗೆ ಶಿಕ್ಷಣ ಸಿಗಂಗಿಲ್ಲ. ಅವ್ರು ಶಿಕ್ಷಣವನ್ನ ಪಡ್ಕೊಂಡಾಗ ಮಾತ್ರ ಸಮಾಜದೊಳಗಾಗುವಂತ ಅನ್ಯಾಯಗಳನ್ನ ಪ್ರತಿಭಟಿಸುವಂತ ಗುಣ ನಮ್ಮ ಮಕ್ಕಳು ಬರ್ತದೆ. ನಮ್ಮ ಕಣ್ಣು ಮುಂದೆ ಅನ್ಯಾಯ ಆದ್ರೂ ನಮಗೆ ಶಿಕ್ಷಣದ ಅರಿವು ಇರ್ಲಿಕ್ಕಂದ್ರ ಆ ಸಮಸ್ಯೆಗಳನ್ನ ನಾವು ಹಂಗ ನೋಡಿ ಹಂಗ ಬಿಡುವಂತ ಕಾಲಗಳು ಬರ್ತಾವು. ದಯಮಾಡಿ ನಾವು ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಕೊಟ್ರು. ಕೇವಲ ಶಿಕ್ಷಣವನ್ನು ಕೊಟ್ಟರೆ ಸಾಲಿಕ್ಕಿಲ್ಲ, ಅದರ ಜೊತೆಗೆ ಉತ್ತಮವಾಗಿರತಕ್ಕಂಥ ಸಂಸ್ಕಾರ ಕೊಡ್ಬೇಕಾಗಿರತಕ್ಕಂಥದ್ದು. ಆಯ್ತು, ಶಿಕ್ಷಣ ಅನ್ನುವಂಥದ್ದು ಈ ಶಾಲೆಗಳೊಳಗೆ ಸಿಗ್ತಾವು, ಸಂಸ್ಥೆಗಳೊಳಗೆ ಸಿಗ್ತಾವು. ಆದ್ರೆ ಈ ಸಂಸ್ಕಾರ ಅನ್ನುವಂಥದ್ದು ಎಲ್ಲಿ ಸಿಗತೈತಿ ಅಂತ ಕೇಳಿದಾಗ ಇವತ್ತು ಉದ್ನೂರೊಳಗದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದೀರಲ್ಲ, ಭಕ್ತ ಕನಕದಾಸರ ಕಾರ್ಯಕ್ರಮವನ್ನ ಏನ್ ಮಾಡ್ಲಿಕ್ಕತ್ತಿದ್ದೀರಲ್ಲ, ಇಂಥ ಕಾರ್ಯಕ್ರಮದ ಮುಖಾಂತರವಾಗಿ ನಮ್ಮ ಮಕ್ಕಳಿಗೆ ಉತ್ತಮವಾಗಿರತಕ್ಕಂಥ ಸಂಸ್ಕಾರ ಸಿಗ್ತೈತಿ. ಹಿರಿಯರನ್ನ ಗೌರವಿಸುವುದು, ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಗಳನ್ನ ಇಂಥ ವೇದಿಕೆ ಮುಖಾಂತರವಾಗಿ ವೇದಿಕೆ ಮೇಲೆ ಕುಂತಿರತಕ್ಕಂಥ ಎಲ್ಲರಿಂದ ಹೇಳಿಸುವಂತಹದ್ದು, ರಾಯಣ್ಣನ ಆದರ್ಶಗಳನ್ನ ಹೇಳಿಸುವಂತಹದ್ದು, ಬಸವಾದಿ ಶರಣರ ತತ್ವಗಳನ್ನ ಹೇಳಿಸುವಂತಹದ್ದು ನಮ್ಮ ಮಕ್ಕಳಿಗೆ ಮಾಡಿದಾಗ ಮಾತ್ರ ನಮ್ಮ ಮಕ್ಕಳಿಗೆ ಉತ್ತಮವಾಗಿರತಕ್ಕಂಥ ಸಂಸ್ಕಾರ ಸಿಗ್ತೈತಿ. ಸಂಸ್ಕಾರ ಸಿಕ್ಕಾಗ ಈ ಭರತ ಭೂಮಿ ಒಳಗ ಉತ್ತಮವಾಗಿರತಕ್ಕಂಥ ಪ್ರಜೆಯಾಗಿ ಬೆಳೆದಕ್ಕೋಸ್ಕರವಾಗಿ ಇದು ಆದಿ ಬುನಾದಿ ಆಗ್ತದೆ ಅನ್ನುವಂತ ಮಾತನ್ನ ಹೇಳಿ